ಪಾಲಕಿ ಮಠದಿಂದ ಎಷ್ಟು ಊರಾಗ ಪ್ರವಚನ ಮಾಡೋರು ಅದಾರ ಅವ್ರೆಲ್ಲರೂ ಬಂದರೆ ಅವರೆಲ್ಲರೂ ಮಾತಾಡೋಲ್ಲ. ಅದಕ್ಕೆ ಎಲ್ಲ ತಾಯಂದಿರು, ಅಣ್ಣಂದಿರು, ಸಾಹಿತಿಗಳು, ಜ್ಞಾನಿಗಳು, ಅನುಭಾವಿಗಳು ಏಕಕಾಲದಲ್ಲಿ ನೀವು ಒಮ್ಮೆ ನಿಮ್ಗೆ ದರ್ಶನ ಸಿಗ್ತದೆ. ಎಲ್ಲರಿಗೂ ನಿಮ್ಗೆ ಅನ್ಸ್ಬೋದು ಇವ್ರು ಸಾಂಬಳಲ್ಲ ಏನ್ ಪ್ರವಚನ ಮಾಡ್ತಾರಂತ. ಸಾಂಬಳಿಗಿಂತ ಚಲೋ ಪ್ರವಚನ ಮಾಡ್ತಾರಲ್ಲ. ಶರಣರ ಮದುವೆ ಆಗಿದ್ರು ಮದುವೆ ಶರಣರ ಮದುವೆ ಆಗಿದ್ರು. ಲಿಂಗ ದೀಕ್ಷಾ ತೆಗೆದುಕೊಂಡು ಶಿವಯೋಗ, ಕಾಯಕ, ದಾಸೋಹ, ಸತ್ಸಂಗ ಮಾಡ್ತಾ ಆತ್ಮಜ್ಞಾನ ಆಗಿದ್ರು. ಹಾಗೆ ಇವರೆಲ್ಲರೂ ಕೂಡಿ ಗೃಹಸ್ಥ ಜೀವನದಲ್ಲಿ ಇದ್ರೂ ಕೂಡ, ಸಂಸಾರದಲ್ಲಿ ಇದ್ರೂ ಕೂಡ ಲಿಂಗ ಗುರುಗಳಿಂದ ದೀಕ್ಷಾ ತೆಗೆದುಕೊಂಡು ನಿರಂತರ ಶಿವಯೋಗ ಮಾಡ್ತಾ, ಸತ್ಯಶುದ್ಧ ಕಾಯಕ ಮಾಡ್ತಾ, ದಾಸೋಹ ಮಾಡ್ತಾ, ಸತ್ಸಂಗ ಮಾಡ್ತಾ ಇವೆಲ್ಲರೂ ಆತ್ಮಜ್ಞಾನಿಗಳಾಗ್ಯಾರ. ನಮಗೆ ಗೊತ್ತಾಗಲ್ಲ ಆತ್ಮಜ್ಞಾನ ಅಂದ್ರ ಬಟ್ಗಾವ್ ತಿರ್ಬೇಕು, ರುದ್ರಾಕ್ಷ ಹಾಕಿರ್ಬೇಕು. ನಾವೇ ಹಾಕೊಂಡಿವ ಅಂದ್ರ ನಾವ್ ಬೇರೆ ಜಿಲ್ಲಾಕ್ ಹೋದ್ರ ನಮ್ ಗುರು ಸಿಡಿಯಂಗಿಲ್ಲ, ಕರೆಯಂಗಿಲ್ಲ ಹಾಕೊಂಡೇವ್ ನಾವು. ಅವಶ್ಯಕತೆ ಇಲ್ಲ ನಿಜವಾಗ್ಲಿಲ್ಲ ಹಾಕೊಂಡಿದ್ವಲ್ಲ ಆಡಂಬರ. ಹಂಗ ನೋಡಿದ್ರ ನೋಡಿ ಗುರುಗಳು ರುದ್ರಾಕ್ಷ ಹಾಕೊಂಡಿಲ್ಲ, ನಾ ಹಾಕೊಂಡೇನಿ. ಕೈಯಾಗ ಬೆತ್ತಿತ್ತು, ಇವ್ರು ಕೂಡ ಹಂಚಿ ಅಲ್ಲಿ ಬಿಟ್ಟು ಬಂದೀನಿ. ಗಾಡಿಯಾಗ ಕೈಯಾಗ ಬೆತ್ತಿತ್ತು ನಂದು. ಇವರೆಲ್ಲ ಎಲ್ಲಾ ಗುರುಗಳು ಕುಂತಿದ್ರು, ತರಬರ ಅಂತ ಗಾಡಿಯಾಗ ಇಟ್ಟು ಬಂದೀನಿ. ಅದಕ್ಕೆ ನೀವೆಲ್ಲರೂ ಇಲ್ಲಿ ಸೇರಿದಾಗ ನೀವೆಲ್ಲ ಪುಣ್ಯವಂತರು. ಒಂದು ತಿಂಗಳ ಪರ್ಯಂತರವಾಗಿ ಪ್ರವಚನ ನಡೀತದ. ದೊಡ್ಡಪ್ಪ ಅವರು ಮತ್ತೆ ನಿಮ್ಗ ಬಹಳ ಪ್ರೀತಿಯ ಗುರುಗಳು ಬಸವಲಿಂಗ ದೇವರು ಅವರು ಈ ವರ್ಷ ಒಪ್ಕೊಂಡಾರ. ನಾವು ಇಷ್ಟು ವರ್ಷ ಮಾಡಿದೀವಿ, ಇನ್ನು ಮುಂದ ನೀವು ಪ್ರತಿ ವರ್ಷ ಮಾಡಬೇಕಂತ ವಚನ ತಗೊಂಡಾರ. ಇನ್ನು ಪ್ರತಿ ವರ್ಷ ಬಸವಲಿಂಗ ದೇವರು ಇದು ಮಾಡ್ತಾರೆ. ಅಪ್ಪ ಆಶೀರ್ವಚನ ಮಾಡ್ತಾರ, ಅಪ್ಪ ಅವರು ವಚನ ಆಶೀರ್ವಚನ ಮಾಡ್ತಾರ, ಬಸವಲಿಂಗ ದೇವರು ಪ್ರವಚನ ಮಾಡ್ತಾರ, ಆಮೇಲೆ ಅವ್ರು ಆಶೀರ್ವಚನ ಮಾಡ್ತಾರೆ ದೊಡ್ಡಪ್ಪ ಅವರು. ಆಮೇಲೆ ಇವ್ರ ಅಪ್ಪ ಅವ್ರು ಇದ್ದಾಗ ನಿಮಗೆ ಸಿಗೋದ್ ಕಷ್ಟ ಏನು ನಿಮ್ಮಿಂದ. ಯಾಕಂದ್ರೆ ಈಗ ರಾಜ್ಯ ಮಟ್ಟ ಸಂಬಳ ಹಾಕೊಂಡು ಈಗ ಇಡೀ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ, ತಾಲೂಕುಗಳಲ್ಲಿ ಕರೀತಾ ಇದ್ದಾರೆ ಅವ್ರ ಕಾರ್ಯಕ್ರಮಗಳಿಗೆ, ಶರಣ ಸಾಹಿತ್ಯ ಪರಿಷತ್ತಿಗೆ, ಕದರಿ ವೇದಿಕೆ, ಇವರೆಲ್ಲರೂ ಕೂಡ ಪ್ರತಿಯೊಂದು ಜಿಲ್ಲೆ, ತಾಲೂಕು ಪರಿಚಯ ಆಗಿದೆ. ಅದಕ್ಕೆ ನಿಮಗೆ ಸಿಗೋದು ಅಪರೂಪನೇ. ಅದಕ್ಕೆ ಯಾವಾಗ ಸಿಗ್ತಾರ ಅವಾಗ ಗಾಳಿ ಬಿಟ್ಟಾಗ ತೂರಿ ಕಳ್ಳಿರು ಅಂದಂಗ ಅವ್ರ ಯಾವಾಗ ಸಿಗ್ತಾರ ಅವಾಗ ಮಾತಾಡ್ತಾರ. ಅಧ್ಯಾತ್ಮ ಯಾಕೆ ಬೇಕು?